ನಟ ಪ್ರೇಮ್ ವಿರುದ್ಧ ಅವಾಚ್ಯ ಶಬ್ದ ಬಳಕೆ ಹಿನ್ನೆಲೆಯಲ್ಲಿ ಫಿಲಂ ಚೇಂಬರ್ಗೆ ದೂರನ್ನ ಕೊಟ್ಟಿದ್ದಾರೆ ನಟ ಪ್ರೇಮ್. ಫಿಲಂ ಚೇಂಬರ್ ಅಧ್ಯಕ್ಷೆ ಜಯಮಾಲಾಗೆ ಇವರು ದೂರನ್ನ ನೀಡಿದ್ದಾರೆ. ನಟ ಪ್ರೇಮ್ ವಿರುದ್ಧ ಅವಾಚ್ಯ ಶಬ್ದಗಳನ್ನ ಬಳಸಿರುವಂತಹ ಹಿನ್ನೆಲೆಯಲ್ಲಿ ಫಿಲಂ ಚೇಂಬರ್ಗೆ ದೂರನ್ನ ಕೊಟ್ಟಿದ್ದಾರೆ ನಟ ಪ್ರೇಮ್. ಫಿಲಂ ಚೇಂಬರ್ ಅಧ್ಯಕ್ಷೆ ಜಯಮಾಲಾ ಅವರಿಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಕನಕಪುರ ಶ್ರೀನಿವಾಸ್ ವಿರುದ್ಧ ಫಿಲಂ ಚೇಂಬರ್ನಲ್ಲಿ ದೂರು ದಾಖಲಾಗಿದೆ. ಪ್ರೇಮ್ ಹಾಗೂ ಬೇರೆ ನಟರ ಬಗ್ಗೆ ಅವಾಚ್ಯ ಶಬ್ದವನ್ನ ಬಳಸಿರ್ತಾರೆ ಕನಕಪುರದ ಶ್ರೀನಿವಾಸ್. ಹೀಗಾಗಿ ಫಿಲಂ ಚೇಂಬರ್ಗೆ ದೂರನ್ನ ಕೊಟ್ಟಿದ್ದಾರೆ ನಟ ಪ್ರೇಮ್ ಅವರು. ನಟ ನಿರ್ಮಾಪಕ ಪ್ರೇಮ್ ಹಾಗೂ ಇತರೆ ನಟರ ಬಗ್ಗೆ ವೇದಿಕೆ ಒಂದರಲ್ಲಿ ಅವಾಚ್ಯ ಶಬ್ದವನ್ನ ಬಳಸಿದ ಹಿನ್ನೆಲೆಯಲ್ಲಿ ಕನಕಪುರ ಶ್ರೀನಿವಾಸ್ ವಿರುದ್ಧ ಫಿಲಂ ಚೇಂಬರ್ನ ಅಧ್ಯಕ್ಷರಾದ ಜಯಮಾಲಾ ಅವರಿಗೆ ದೂರನ್ನ ನೀಡಿದ್ದಾರೆ ನಟ ನಿರ್ಮಾಪಕ ಪ್ರೇಮ್. ಹಾಗೂ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕನಕಪುರ ಶ್ರೀನಿವಾಸ್ ವಿರುದ್ಧ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಎನ್ಸಿಆರ್ ದಾಖಲಿಸಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ನಟ ಪ್ರೇಮ್. ಇನ್ನು ಈ ಹಿಂದೆ ಕನಕಪುರ ಶ್ರೀನಿವಾಸ್ ಅವರು ನಟ ನಿರ್ಮಾಪಕ ಪ್ರೇಮ್ ಹಾಗೂ ಇತರ ನಟರ ಬಗ್ಗೆ ವೇದಿಕೆಯಲ್ಲಿ ಏನ್ ಮಾತಾಡಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ. ತಿರ್ಗಾ ಏನ್ ಚಾತ ಹೇಳ್ಕೊತಾರೆ. ಒಬ್ಬ ಉಳ್ಕೋಣ ಬಾಲ್ರಾಜು ಸೋತ ಕರಿಯ ಪಿಕ್ಚರ್ ಇಲ್ಲ ಪ್ರೇಮ್. ನಂದು ಮೀಟ್ರ್ ಇಲ್ಲ, ಅವ್ನು ದೊಡ್ಡ ಕಳ್ಳ ನನ್ನ ಮಗ. 2 ಮೀಟ್ರ್ ಇದೆ ಅವನಿಗೆ, ಒಂದಿದು ಇನ್ನೊಂದು. ಅದು ಅವನು ಗಂಡ್ಸಾದ್ರೆ ಅವ್ನು ಡೈರೆಕ್ಟರ್ ಆದ್ರೆ ನನ್ನ ಮುಂದೆ ನಿಂತ್ಕೊಂತೇಳಿ ಅವನೆಲ್ಲ ಅಲ್ಲೇ ನಾನು ಹೋಯ್ತೀನಿ ದಮ್ಮಿದೆ ನಾನು ಕರಿ ಕೇಳಿ. ಫೋನೇ ತೆಗೆಲ್ವಲ್ರಿ. ತಿರ್ಗಾ ಏನ್ ಚಾತ ಹೇಳ್ಕೊತಾರೆ. ಒಬ್ಬ ಉಳ್ಕೋಣ ಬಾಲ್ರಾಜು ಸೋತ ಕರಿಯ ಪಿಕ್ಚರ್ ಮಾಡಿ ಎಕ್ಸ್ಕ್ಯೂಸ್ ಮೀ ಪಾಪ ಅವನು ಹೊಂಟೋದ. ಆಮೇಲೆ ಮಾಡಿದ ಪಿಕ್ಚರು ಜೋಗಿ ದೇವಂತ ಮುಂತಾಯಪ್ಪ ಪ್ರೊಡ್ಯೂಸರು, ಅವನು ಮನೆ ಕಳಿಸ್ಬಿಟ್ಟ. ತಿರ್ಗಾ ನಾನು ಬದ್ದ, ಇನ್ನೊಬ್ಬ ಮೊನ್ನೆ ಬಂದ ಪಾಪ ಒಳ್ಳೆಯವನು ಅಂದರೆ ಒಳ್ಳೆ ದೇವರಂತ ಮುಂತ ಪ್ರೊಡ್ಯೂಸರು ಎಂಟೇಜು ಗೊತ್ತು. ಸುದೀಪ್ ಅಣ್ಣ ಹಾಕೊಂಡು ಶಿವಣ್ಣನ ಇಬ್ಬರು ತೆಗ್ದ, ದೇಶವೇ ಬಿಟ್ಬಿಟ್ಟ. ಇದೇನ್ ಗೊತ್ತಮ್ಮ, ನನ್ನ ಒಬ್ಬನ ಬಗ್ಗೆ ಮಾತಾಡಿದ್ರೆ ತೊಂದರೆ ಇಲ್ಲ. ಆಮೇಲೆ ಪರ್ಟಿಕ್ಯುಲರ್ ನನ್ನ ಪರ್ಸನಲ್ ಅಂದ್ರೆ ಕೆಟ್ಟ ತುಂಬಾ ನಾವು ಮಾತಾಡಬಾರ್ದು. ಬೇಸಿಕಲಿ ನೀವಿದ್ದೀರಿ ಬೇಸಿಕಲಿ ಮಾತಾಡಕ್ ಒಬ್ಬರ ಬಗ್ಗೆ ಮಾತಾಡಿದ್ರೆ ಓಕೆ, ನಾನೆಲ್ಲ ಫೇಸ್ ಮಾಡ್ತೀನಿ, ಕೋರ್ಟ್ ಗೀಟ ಕಚೇರಿ ಫೇಸ್ ಮಾಡ್ತೀನಿ. ನನ್ನ ಬಗ್ಗೆ ಅಪ್ಪವ್ರ ಬಗ್ಗೆ ಇಡೀ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತೀನಿ. ಇಡೀ ಇಂಡಸ್ಟ್ರಿ ಅಮ್ಮ, ಇಡೀ ಇಂಡಸ್ಟ್ರಿ. ನಾನು ಒಂದ್ ಏನ್ ಕೇಳೋದು ಗೊತ್ತಮ್ಮ, ಇದು ಇಷ್ಟೆಲ್ಲ ಮಾತಾಡೋದ್ರಲ್ಲ, ಮೊನ್ನೆ ಫಿಲಿಂ ಚೇಂಬರ್ ಕರೆದ್ಬಿಟ್ಟು ಅವ್ರಿಗೆ ಒಂದು ವಾರ್ನಿಂಗ್ ಮಾಡ್ಬೋದಾಯ್ತು, ಇಲ್ಲ ಅಪಾಲಜಿ ಕೇಳಿಸ್ಬೋದಾಗಿತ್ತಮ್ಮ. ಪರ್ಸನಲ್ ಆಗಿ ನಂದು ಅಂತಂದ್ರೆ ಓಕೆ, ನಂದು ಪರ್ಸನಲ್ ಅಂದ್ರೆ ಅಮ್ಮ ಇವ್ರು ಮಾತಾಡಿದ್ರಲ್ಲಮ್ಮ, ಇವ್ರು ನೋಡಿದ್ರಿ ವಿಡಿಯೋ ನೀವು ಮಾತಾಡಿದ್ದಮ್ಮ. ಎಲ್ಲಿವರೆಗೂ ಅಂದ್ರೆ ತಾಯಿ ಸ್ಥಾನದವರೆಗೂ ತಗೊಂಡೋಗಿ ಮಾತಾಡಿದ್ದಾರೆ. ತಾಯಿ ಅಂದ್ರೆ ಲೈಕ್ ನಾಟ ಈಗ ರೆಗ್ಯುಲರ್ ಮಾತಾಡಿದ್ರೆ ಓಕೆ ಅಮ್ಮ. ಆಮೇಲೆ ನನ್ನಿಂದ ಪ್ರಾಬ್ಲಮ್ ಆದ್ರೆ ಬೇರೆಯವರಿಂದ ಗೊತ್ತಿಲ್ಲಮ್ಮ ನನಗೆ. ಐ ಡೋಂಟ್ ವಾಂಟ್, ಯಾಕಂದ್ರೆ ಲ್ಯಾಂಗ್ವೇಜ್ ನನಗೆ ಅದು ಇಷ್ಟ ಆಗ್ಲಿಲ್ಲ. ಯಾರೇ ಆಗ್ಲಿ, ನಾನು ಯಾವ್ದು ಹೆಣ್ಮಕ್ಳ ಬಗ್ಗೆ ಆಗ್ಲಿ, ಯಾರ ತಾಯಿದಿರ ಬಗ್ಗೆ ಆಗ್ಲಿ ಮಾತಾಡಕ್ ನಾನು ಇವತ್ತಿನವರೆಗೂ ಬಿಟ್ಟಿಲ್ಲ, ಬಿಡೋದು ಇಲ್ಲಮ್ಮ. ನಾನು ಯಾವನ್ ಎಂತ ದೊಡ್ಡ ಮನ್ಸಾದ್ರೂ ಬಿಡಲ್ಲ ನಾನು. ಅವನೇನಾಗ್ಲಿ ದೇವ್ರಣ್ಣ, ನಾನು ನೀವು ಕುರಿ ಪ್ಲೀಸ್ ಇದೇನ್ ಗೊತ್ತಮ್ಮ, ನನ್ನ ಒಬ್ಬನ ಬಗ್ಗೆ ಮಾತಾಡಿದ್ರೆ ತೊಂದರೆ ಇಲ್ಲ. ಆಮೇಲೆ ಪರ್ಟಿಕ್ಯುಲರ್ ನನ್ನ ಪರ್ಸನಲ್ ಅಂದ್ರೆ ಕೆಟ್ಟ ತುಂಬಾ ನಾವು ಮಾತಾಡಬಾರ್ದು. ಬೇಸಿಕಲಿ ನೀವಿದ್ದೀರಿ ಬೇಸಿಕಲಿ ಮಾತಾಡಕ್ ಒಬ್ಬರ ಬಗ್ಗೆ ಮಾತಾಡಿದ್ರೆ ಓಕೆ, ನಾನೆಲ್ಲ ಫೇಸ್ ಮಾಡ್ತೀನಿ, ಕೋರ್ಟ್ ಗೀಟ ಕಚೇರಿ ಫೇಸ್ ಮಾಡ್ತೀನಿ. ನನ್ನ ಬಗ್ಗೆ ಅಪ್ಪವ್ರ ಬಗ್ಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ. ಯಶೋಧ, ಇನ್ನು ನಿರ್ಮಾಪಕ ಪ್ರೇಮ್ ಫಿಲ್ಮ್ ಚೇಂಬರ್ಗೆ ದೂರನ್ನ ಕೊಟ್ಟಿದ್ದಾರೆ. ಏನಾಯ್ತು, ಏನೆಲ್ಲ ದೂರಿನಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಅಂತ? ಎಸ್ ಸಿನ್ಸಿರ ಗಮನಿಸಬಹುದು. ಮೊನ್ನೆ ಅಷ್ಟೇ ಕನಕಪುರ ಶ್ರೀನಿವಾಸ್ ಜೋಗಿ ಪ್ರೇಮ್ ಅವರ ವಿರುದ್ಧ ಸಾಕಷ್ಟು ಅವಾಚ್ಯ ಪದಗಳಿಂದ ನಿಂದಿಸುವಂತ ಕೆಲಸವನ್ನ ಮಾಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರೇಮ್ ಅವರು ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಅವರು ಚಿತ್ರರಂಗಕ್ಕೆ ಕೊಟ್ಟಂತಹ ಒಂದಷ್ಟು ಕೊಡುಗೆಗಳ ಬಗ್ಗೆ ಅಂಡ್ ಯಾರ ಬಗ್ಗೆಯೂ ಈ ತರ ಮಾತಾಡಬಾರ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಮಾತನಾಡಿದ್ದಾರೆ. ಹಾಗಾದ್ರೆ ಇವತ್ತು ಫಿಲಂ ಚೇಂಬರ್ಗೆ ಬಂದಂತಹ ಪ್ರೇಮ್ ಹೇಳಿದ್ದೇನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ,
ಸಿನಿಮಾ ಒಂದರ ಪ್ರೆಸ್ ಮೀಟ್ ನಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂತಹ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ವಿರುದ್ಧ ಇವರು ಸಿಡಿದಿದ್ದಾರೆ. ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಪ್ರೇಮ್ ಸೇರಿದಂತೆ ಹಲವರ ವಿರುದ್ಧ ಇವರು ಮಾತನಾಡಿದ್ರು. ಕೂಡಲೇ ಇವರನ್ನ ಕರೆಸಿ ಕ್ರಮ ಕೈಗೊಳ್ಬೇಕು ಅಂತ ಹೇಳಿದೀಗ ಫಿಲಂ ಚೇಂಬರ್ಗೆ ಪ್ರೇಮ್ ಅವರು ಮನವಿ ಮಾಡ್ಕೊಂಡಿದ್ದಾರೆ. ಶ್ರೀನಿವಾಸ್ ತಾಯಿ ಬಗ್ಗೆ ಜ್ಞಾನ ಇಲ್ಲದಂತೆ ಮಾತನಾಡಿದ್ದಾರೆ. ನನಗೂ ಅವರಿಗಿಂತ ಚೆನ್ನಾಗಿ ಮಾತನಾಡೋದಕ್ಕೆ ಬರುತ್ತೆ, ಆದ್ರೆ ನಾನು ಆ ರೀತಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರ ಬಗ್ಗೆಯೂ ಮಾತನಾಡಿದ್ದಾರೆ. ನನ್ನ ಬಗ್ಗೆ, AP ಅರ್ಜುನ್ ಬಗ್ಗೆ, ದರ್ಶನ್ ಮತ್ತು ಅಪ್ಪು ಸರ್ ಅವರ ಬಗ್ಗೆ ಕೂಡ ತುಂಬಾ ವಾಚ್ಯ ಪದಗಳಿಂದ ನಿಂದಿಸುವಂತ ಕೆಲಸವನ್ನ ಮಾಡಿದ್ದಾರೆ. DCM DK ಸಾಹೇಬ್ರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ನನ್ನ ಬಗ್ಗೆ ಮಾತನಾಡ್ಬೇಕಾದ್ರೆ ಯೋಗ್ಯತೆ ಇರಬೇಕು, ಮಾತನಾಡುವಾಗ ನಿಗವನ್ನ ಇಟ್ಕೊಂಡು ಮಾತಾಡ್ಬೇಕಿತ್ತು, ಯಾರ ಬಗ್ಗೆಯೂ ಕೇವಲವಾಗಿ ಮಾತನಾಡಬಾರ್ದು. ದರ್ಶನ್ ಬಗ್ಗೆಯೂ ಮಾತನಾಡ್ತಾರೆ, ಅವರು ಹೊರಗಿದ್ದಾಗ ಮಾತಾಡ್ಬೇಕಿತ್ತು. ನನ್ನ ಮನೆ, ಆಫೀಸು, ಚಂದ್ರ ಲೇಔಟ್ ಅಲ್ಲಿಗೆ ಅಲ್ಲಿಗೆ ಬಂದಂತ ಸಂದರ್ಭದಲ್ಲಿ ನಾನು ಮಾತನಾಡಬಹುದು. ಎಲ್ಲೋ ಕೂತ್ಕೊಂಡು ಏನೋ ಮಾತಾಡಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ನಾನು ಅವ್ರ ಹತ್ರ ಹಣ ತಗೊಂಡಿದ್ದೆ, ಆದ್ರೆ ಅವತ್ತೇ ವಾಪಸ್ ಕೊಟ್ಟೆ. ಇದೇ ಅಂಬರೀಷ್ ಅಣ್ಣ ಅಮ್ಮ ಅವರು ಇದ್ದಿದ್ರೆ ಈಗ ಇವೆಲ್ಲ ಬರ್ತಾ ಇರ್ಲಿಲ್ಲ. ನಾನು ಏನು ಅವ್ರ ದುಡ್ಡು ಇಸ್ಕೊಂಡಿದ್ನೋ ಆ ದುಡ್ಡನ್ನ ಆಲ್ರೆಡಿ ನಾನು ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ. ಈಗ ಯಾಕೆ ಅದನ್ನೆಲ್ಲ ಹೇಳ್ತಿದಾರೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನು ಕರಿಯ ಸಿನಿಮಾದಿಂದ ಹಿಡಿದು KD ಪ್ರೊಡ್ಯೂಸರ್ಗೆ ದುಡ್ಡು ಹೋಗೋವರೆಗೂ ಬೇರೆ ಸಿನಿಮಾ ಮಾಡೋದಿಲ್ಲ ಅಂತದ್ರಲ್ಲಿ ಈ ರೀತಿಯಲ್ಲಿ ನನ್ನ ಬಗ್ಗೆ ಮಾತಾಡಿದ್ದು ಬಹಳ ಮನಸ್ಸಿಗೆ ನೋವಾಗಿದೆ. KP ಅಗ್ರಹಾರ ಠಾಣೆಯಲ್ಲಿ ನಾನು ಕೂಡ ಈಗ ದೂರನ್ನ ಕೊಟ್ಟಿದ್ದೀನಿ. ಯಾರ ಬಗ್ಗೆಯೂ ಯಾವುದೇ ರೀತಿಯಲ್ಲಿ ಮಾತನಾಡೋದು ಸರಿಯಲ್ಲ. ಅದು ಕೂಡ ವಿತ್ ಪ್ರೂಫ್ ಇದ್ಕೊಂಡು ಮಾತಾಡ್ಬೇಕು. ಏನು ಇಲ್ಲದೆ ಈ ರೀತಿ ಮಾತನಾಡೋದು ಸರಿ ಇರ್ತಿರ್ಲಿಲ್ಲ. ಮತ್ತೆ ನಿಮ್ದು ಪರ್ಸನಲ್ ಇದ್ದಿದ್ರೆ ಕರೆಸಿ ಸಪರೇಟ್ ಆಗಿ ಮಾತಾಡ್ಬೇಕಿತ್ತು. ನಾನು ಈಗ ಮಾನನಷ್ಟ ಮೊಕದ್ದಮೆ ಕೇಸನ್ನ ಹಾಕ್ತೀನಿ, ಅವರು ಕೂಡ ಅನುಭವಿಸ್ಲಿ, ನನಗೆ ಅವ್ರು ಉತ್ತರ ಕೊಡುವ ಅವಶ್ಯಕತೆ ಇಲ್ಲ, ಹೋಗಿ ಕೋರ್ಟ್ ಲ್ಲೇ ಮಾತನಾಡ್ಲಿ ಅಂತ ಕೂಡ ಇವತ್ತು ತುಂಬಾನೇ ಸಿಟ್ಟಲ್ಲಿ ಮಾತಾಡಿದರೆ. ನಾನು ಹಸುದನ ಎಮ್ಮೆ ಮೇಯಿಸ್ಕೊಂಡೇ ಬಂದಿದ್ದೀನಿ. ಪ್ರತಿಯೊಬ್ರು ಕೂಡ ಕೆಳ ಹಂತದಿಂದಲೇ ಬೆಳೆದು ಬಂದಿರೋದು. ನನಗೆ 9 ಲಕ್ಷ ಅಡ್ವಾನ್ಸ್ ಕೊಟ್ಟು 3 ವರ್ಷ ಕಾಯಿಸಿದ್ರು. 3 ವರ್ಷ ನಾನು ಸಿನಿಮಾನೇ ಮಾಡಿಲ್ಲ, ಆದ್ರೂ ಅವ್ರಿಗೆ 5 ಲಕ್ಷ ವಾಪಸ್ ಕೊಟ್ಟಿದ್ದೀನಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಇಲ್ಲಿ ಪ್ರೇಮ್ ಅವರು. ಇದ್ರ ಜೊತೆಗೆ ಇನ್ನು AP ಅರ್ಜುನ್ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಹೋದ್ರು ಏನಪ್ಪಾ ಅಂತ ಹೇಳಿದ್ರೆ, 2014ರಲ್ಲಿ ಐರಾವತ ಶೂಟಿಂಗ್ ವೇಳೆ ಧ್ರುವ ಜೊತೆ ಸಿನಿಮಾ ಮಾಡ್ಬೇಕು ಅಂತ ದುಡ್ಡು ಕೊಟ್ಟಿದ್ರು. 7 ತಿಂಗಳಲ್ಲಿ ನಾವು ಎಲ್ಲದಕ್ಕೂ ರೆಡಿ ಆಗ್ತೀವಿ, ಆದ್ರೆ ಅವರು ಎಲ್ಲರ ಡೇಟ್ ಅನ್ನ ತರಲಿಲ್ಲ. 1 ವರ್ಷ 4 ತಿಂಗಳು ಅವ್ರು ನಮ್ಮನ್ನ ಕಾಯಿಸ್ತಾರೆ. ಕರೋನಾ ಟೈಮಲ್ಲಿ ನನ್ನ ಹತ್ರ ಬಂದು ದುಡ್ಡು ಬೇಕು ಅಂತ ಬರ್ತಾರೆ. ಕರೋನಾ ಮುಗ್ದ ಮೇಲೆ ನನಗೆ ಮತ್ತೆ ದುಡ್ಡು ಬೇಕು ಅಂತ ಟಾರ್ಚರ್ ಮಾಡಿದ್ರು. ಆಫೀಸ್ ಹತ್ರ ಬಂದು ನ್ಯೂಸ್ ಸೆನ್ಸ್ ಅನ್ನ ಮಾಡಿದ್ರು. ನನಗೆ ಅಪಾರ್ಟ್ಮೆಂಟ್ ತಗೊಳಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ನಿಜ ಅನ್ನೋದನ್ನ ಅವರೇ ಪ್ರೂವ್ ಮಾಡ್ಲಿ. ಧ್ರುವನ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಅವರಿಗೆ ಎಲ್ಲೋ ಮಾನಸಿಕ ಸ್ಥಿಮಿತ ಕಳೆದು ಹೋಗಿದೆ ಅಂತ ಅನ್ಸುತ್ತೆ ಅವ್ರ ಮಾತುಗಳನ್ನ ಕೇಳಿದ್ರೆ. ಅಷ್ಟು ತಾಕತ್ತಿದ್ರೆ ನೇರವಾಗಿ ಬಂದು ಕೇಳಬಹುದಿತ್ತಲ್ಲ. ನಾವು ಮಂಡ್ಯದವರು, ನಮ್ಗೇನು ಏಕವಚನ ಬಳಸಕ್ಕೆ ಬರೋದಿಲ್ವಾ ಹಾಗಾದ್ರೆ ಅಂತ ಹೇಳಿ AP ಅರ್ಜುನ್ ಕೂಡ ಇಲ್ಲಿ ಮಾತನಾಡಿರುವಂತದ್ದು. ನಾನು ಕೂಡ ಶ್ರೀನಿವಾಸ್ ಅವರ ಮೇಲೆ ಈಗ ಡಿಫಾಮೇಶನ್ ಕೇಸನ್ನ ಹಾಕ್ತೀನಿ ಅಂತ ಹೇಳಿ ಒಂದ್ ಕಡೆ AP ಅರ್ಜುನ್ ಅವರು ಕೂಡ ಇವತ್ತು ಫಿಲಂ ಚೇಂಬರ್ ನಲ್ಲಿ ಹೇಳ್ಕೊಂಡಿದ್ದಾರೆ. ಒಟ್ಟಾರೆ ಕನಕಪುರ ಶ್ರೀನಿವಾಸ್ ಅವರು DK ಶಿವಕುಮಾರ್ ಇಂದ ಹಿಡಿದು, ಪ್ರೇಮ್ ಇಂದ ಹಿಡಿದು, ದರ್ಶನ್ ಇಂದ ಹಿಡಿದು, ಧ್ರುವ ಅವರಿಂದ ಹಿಡಿದು, ಜೊತೆಗೆ ಅಪ್ಪು ಸರ್ ಅವ್ರ ಬಗ್ಗೆ ಕೂಡ ಮಾತನಾಡಿದ್ರು. ಇದು ದೊಡ್ಡ ಮಟ್ಟದಲ್ಲಿ ತಗೊಂಡಿತ್ತು. ಯಾಕೆ ಇವರು ಈ ವಯಸ್ಸಿನಲ್ಲಿ ಈ ರೀತಿ ಮಾತನಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆಗಳ ನಡುವೆ ಇವತ್ತು ಒಂದ್ ಕಡೆ ಪ್ರೇಮ್, ಒಂದ್ ಕಡೆ AP ಅರ್ಜುನ್ ಇಬ್ರು ಕೂಡ ಫಿಲಂ ಚೇಂಬರ್ಗೆ ಆಗಮಿಸಿ ಅವ್ರಿಗೆ ಏನು ಸುಖ ಸುಮ್ಮನೆ ಬಾಯಿಗೆ ಬಂದಂತೆ ಬೈದಿದ್ರು ಶ್ರೀನಿವಾಸ್ ಅವರು. ಸೊ ದೂರು ದಾಖಲಿಸಿದ್ದಾರೆ. ಇಲ್ಲೂ ಕೂಡ ಜೊತೆಗೆ ಅವ್ರಿಗೆ ಬೇಕಾದಂತೆ ಮಾನನಷ್ಟ ಮೊಕದ್ದಮೆ ಕೇಸನ್ನು ಕೂಡ ದಾಖಲು ಮಾಡಿದ್ದಾರೆ. ಇನ್ನು ಈ ವಿಚಾರ ಎಲ್ಲಿ ಹೋಗ್ಬಿಟ್ಟುತ್ತೆ, ಏನಾಗುತ್ತೆ ಅನ್ನೋದನ್ನ ಅದು ನೋಡ್ಬೇಕು ಸಿಂಚನ. ಯಶೋಧ, ಇನ್ನು ಯಾವ ಮೂವಿ ಪ್ರೆಸ್ ಮೀಟ್ ಟೈಮ್ ನಲ್ಲಿ ಶ್ರೀನಿವಾಸ್ ಅವರು ಈ ರೀತಿ ಮಾತಾಡಿರೋದು? ಇತ್ತೀಚೆಗಷ್ಟೇ ಅವರ ಹೊಸ ಒಂದು ಸಿನಿಮಾದ ಸುದ್ದಿಗೋಷ್ಠಿಯಲ್ಲೂ ಮಾತಾಡಿದ್ರು. ಅದೇ ಆ ಸಿನಿಮಾದ ಹೆಸರನ್ನ ಬಳಕೆ ಮಾಡೋ ಅಗತ್ಯ ಇಲ್ಲ ಅಂತ ಅನಿಸುತ್ತೆ. ಜೊತೆಗೆ ಆ ಸಂದರ್ಭದಲ್ಲಿ ಅವರು ಬರೀ ನಿರ್ಮಾಪಕರು ಮಾತ್ರ ಬಂದಿದ್ರು. ನಮಗೀಗ ಅವ್ರು ಪ್ರೆಸ್ ನೋಟ್ ಕಳಿಸುವಂತಹ ಸಂದರ್ಭದಲ್ಲಿ ನಮಗೆ ಇಡೀ ತಂಡ ಇರುತ್ತೆ ಅನ್ನೋ ಒಂದು ಪ್ರೆಸ್ ನೋಟ್ ಬಂದಿರುತ್ತೆ. ಆದ್ರೆ ಅವತ್ತು ಯಾರು ಇರ್ಲಿಲ್ಲ, ಹೀರೋನು ಇರ್ಲಿಲ್ಲ, ಹೀರೋಯಿನ್ ಇರ್ಲಿಲ್ಲ. ಆದ್ರೆ ಅವ್ರು ಮಾತ್ರ ಬಂದು ಸುದ್ದಿಗೋಷ್ಠಿಯನ್ನ ಮಾಡಿ ಅವರ ಸಿನಿಮಾದ ಬಗ್ಗೆ ಮಾತನಾಡುವ ಬದಲು ಇಂಡಸ್ಟ್ರಿಯಲ್ಲಿ ಇದ್ದಂತ ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ಅವಹೇಳನಕಾರಿಯಾಗಿ ಮಾತನಾಡ್ಕೊಂಡು ಬಂದ್ರು. ಗೊತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟಂತ ಪ್ರೂಫ್ ಅವ್ರ ಹತ್ರ ಏನಿದೆ ಅಂತ ಹೇಳಿ. ಬಟ್ ಆ ಸಿನಿಮಾ ಇಲ್ಲಿ ಯಾವ ಸಿನಿಮಾ ಅಂತ ಹೇಳೋ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ ಶಿಕ್ಷಣ. ಓಕೆ, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಐ ಡೋಂಟ್ ವಾಂಟ್, ಯಾಕಂದ್ರೆ ಲ್ಯಾಂಗ್ವೇಜ್ ನನಗೆ ಅದು ಇಷ್ಟ ಆಗ್ಲಿಲ್ಲ. ಯಾರೇ ಆಗ್ಲಿ, ನಾನು ಯಾವ್ದು ಹೆಣ್ಮಕ್ಳ ಬಗ್ಗೆ ಆಗ್ಲಿ, ಯಾರ ತಾಯಿದಿರ ಬಗ್ಗೆ ಆಗ್ಲಿ ಮಾತಾಡಕ್ ನಾನು ಇವತ್ತಿನವರೆಗೂ ಬಿಟ್ಟಿಲ್ಲ, ಬಿಡೋದು ಇಲ್ಲ. ನಾನು ಯಾವನ್ ಎಂತ ದೊಡ್ಡ ಮನ್ಸಾದ್ರೂ ಬಿಡಲ್ಲ. ನಾನು ಅವನೇನಾಗ್ಲಿ ದೇವ್ರಣ್ಣ, ನೀವು ಕುರಿ ಪ್ಲೀಸ್. ಮೇಡಮ್ ಈ ಕಡೆ ಮೇಡಮ್. ಓಕೆ.
ಇದೇನ್ ಗೊತ್ತಮ್ಮ, ನನ್ನ ಒಬ್ಬನ ಬಗ್ಗೆ ಮಾತಾಡಿದ್ರೆ ತೊಂದರೆ ಇಲ್ಲ. ಆಮೇಲೆ ಪರ್ಟಿಕ್ಯುಲರ್ ನನ್ನ ಪರ್ಸನಲ್ ಅಂದ್ರೆ ಕೆಟ್ಟ ತುಂಬಾ ನಾವು ಮಾತಾಡಬಾರ್ದು. ಬೇಸಿಕಲಿ ನೀವಿದ್ದೀರಿ ಬೇಸಿಕಲಿ ಮಾತಾಡಕ್ ಒಬ್ಬರ ಬಗ್ಗೆ ಮಾತಾಡಿದ್ರೆ ಓಕೆ, ನಾನೆಲ್ಲ ಫೇಸ್ ಮಾಡ್ತೀನಿ, ಕೋರ್ಟು ಗೀಟು ಕಚೇರಿ ಫೇಸ್ ಮಾಡ್ತೀನಿ. ನನ್ನ ಬಗ್ಗೆ ಅಪ್ಪವ್ರ ಬಗ್ಗೆ ಇಡೀ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತೀನಿ. ಇಡೀ ಇಂಡಸ್ಟ್ರಿ ಅಮ್ಮ, ಇಡೀ ಇಂಡಸ್ಟ್ರಿ. ನಾನು ಒಂದ್ ಏನ್ ಕೇಳೋದು ಗೊತ್ತಮ್ಮ, ಇದು ಇಷ್ಟೆಲ್ಲ ಮಾತಾಡಿದ್ರಲ್ಲ, ಮೊನ್ನೆ ಫಿಲಿಂ ಚೇಂಬರ್ ಕರೆದ್ಬಿಟ್ಟು ಅವ್ರಿಗೆ ಒಂದು ವಾರ್ನಿಂಗ್ ಮಾಡ್ಬೋದಾಯ್ತು, ಇಲ್ಲ ಅಪಾಲಜಿ ಕೇಳಿಸ್ಬೋದಾಗಿತ್ತಮ್ಮ. ಪರ್ಸನಲ್ ಆಗಿ ನಂದು